ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಅಂಡ್ ದ ಥಿಂಗ್ ಇಸ್, ಮೆಜಾರಿಟಿ ಕಮೆಂಟ್ಸ್ ಯಾವ ಒಂದು ಕ್ವೆಶನ್ ಮೇಲೆ ಇರುತ್ತೆ ಅಥವಾ ಕ್ವೆಶನ್ಗೆ ರಿಲೇಟ್ ಆಗೋ ತರ ಇರುತ್ತೆ, ಆ ಒಂದು ಕ್ವೆಶನ್ ತಗೋತೀನಿ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತು. ಈ ಪರ್ಸನ್ ನಿಮ್ನ ಬಿಟ್ಟೋದವ್ರಾಗಿರ್ಬೋದು, ಅನ್ಫಾರ್ಚುನೇಟ್ಲಿ ನೀವು ಒಂದಾಗಕ್ಕಾಗಿರ್ಲಿಲ್ಲ ಅಥವಾ ನೀವು ಮಾತಾಡಿಸ್ತಾ ಇಲ್ಲ. ಈ ಪರ್ಸನ್ ಅವ್ರ ಲೈಫಲ್ಲಿ ಹೆಂಗಿದ್ದಾರೆ, ನಿಮ್ ಬಗ್ಗೆ ನೆನಪಿಸ್ಕೊಂತಾರ ಅಥವಾ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗೋಗ್ಬಿಟ್ಟಿದಾರಾ? ಸೊ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ಕೊಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ ಗಾಯ್ಸ್, ಏನ್ ಮೆಸೇಜ್ ಬರುತ್ತೆ ನಿಮಗೆ ಈ ಪರ್ಸನ್ ಬಗ್ಗೆ ಅಂತ. ನಾನು ಶಫಲ್ ಮಾಡೋಷ್ಟೊತ್ತಿಗೆ ಅವ್ರ ನೇಮ್ ಮನ್ಸಲ್ಲಿ ನೆನಪಿಸ್ಕೊಂತಾ ಇರಿ. ಓಕೆ, ಅಥವಾ ಒಂದು ಒಳ್ಳೆ ಕ್ಷಣಗಳು ಆಗಿರ್ಬೋದು ನಿಮ್ಮಿಬ್ರದ್ದು, ಅದ್ರ ಬಗ್ಗೆ ನೆನಪಿಸ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸಿ ಏನ್ ಮೆಸೇಜ್ ಬರುತ್ತೆ ಅಂತ. ಜನರಲ್ ಆಗಿ ನೋಡೋಣ ಇವಾಗ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ. ಜನರಲ್ ಆಗಿ, ಲೈಕ್ ರಿವರ್ಸಲ್ ತಗೊಳಲ್ಲ, ಜನರಲ್ ಆಗಿ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ. ದೇರ್ ಈಸ್ 8 ಆಫ್ ಪೆಂಟಕಲ್ಸ್. ಸೊ ದ ಥಿಂಗ್ ಈಸ್, ಇವ್ರು ತುಂಬಾ ಕರಿಯರ್ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಅವ್ರ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ಫ್ಯೂಚರ್ಗೆ ಏನೆಲ್ಲ ಬೇಕು, ಲೈಕ್ ಕರಿಯರ್ ವೈಸ್ ಆಗಿರ್ಬೋದು, ಮನಿ ವೈಸ್ ಆಗಿರ್ಬೋದು, ಓವರ್ ಆಲ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಆಗಿರ್ಬೋದು, ಅವ್ರದ್ದು ಜಾಬ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು, ಅವ್ರ ಫೋಕಸ್ ಇವಾಗ ಕಂಪ್ಲೀಟ್ ಆಗಿ ಲೈಕ್ ಸೇವಿಂಗ್ಸ್ ಮಾಡೋದು, ಅಟ್ ದ ಸೇಮ್ ಟೈಮ್ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದು, ಸೊ ದಟ್ ಅವರ ಫ್ಯೂಚರ್ ಅವರಿಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಟರ್ನ್ ಔಟ್ ಆಗಬಾರ್ದು. ಸೊ ಇಟ್ಸ್ ಅನ್ ಇಂಡಿಕೇಶನ್ ಸಮ್ ಸೀರಿಯಸ್ ಲೆವೆಲ್ ಅಲ್ಲಿ ಅವ್ರ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಕರಿಯರ್ ಅಲ್ಲಿ ನೋಡ್ತಾ ಇದೀನಿ, ಎಸ್ಪೆಷಲಿ ಓದ್ತಾ ಇದ್ದಾರೆ ಅವರು, ಇನ್ನು ಅಂದ್ರೆ ಸ್ಟಡೀಸ್ ಅಲ್ಲಿ ನೋಡ್ತಾ ಇದೀನಿ, ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊತಾ ಇದ್ದಾರೆ. ಫ್ಯೂಚರ್ಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಯಾಟಿಕ್ ಆಗಿ ಲೈಫ್ ಟರ್ನ್ ಔಟ್ ಆಗಬಾರ್ದು, ಎಸ್ಪೆಷಲಿ ಫಿನಾನ್ಷಿಯಲ್ ರಿಲೇಟೆಡ್ ಆಗಿ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಫ್ಯಾಕ್ಟ್ ದಟ್ ಇಟ್ ಈಸ್ 8 ಅಗೇನ್ ಶನಿ ನಂಬರ್ ಅದು. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಡ್ ಬಂತು ಅಂದ್ರೆ ಮೇನ್ ಆಗಿ ನಾನು ಏನ್ ನೋಡ್ತಿದೀನಿ, ಇವರು ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ವೀಕೆಂಡ್ ಯಾವಾಗ ಬರುತ್ತೆ ಅನ್ನೋದು ಆತರ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದು ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಈ ಪರ್ಸನ್ ಸೋಲಿ ಇವಾಗ ಅವರು ಅವರ ಕರಿಯರ್ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಸೊ ದಟ್ ಅವ್ರ ಲಾಂಗ್ ಟರ್ಮ್ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಅಷ್ಟೇ, ಬೇರೆ ಏನು ಅಲ್ಲ. ಇಟ್ಸ್ ಜಸ್ಟ್ ದಟ್ ಅವರಿಗೆ ಅವರ ಫ್ಯೂಚರ್ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗಬಾರ್ದು, ಎಸ್ಪೆಷಲಿ ಕರಿಯರ್. ಅವ್ರಿಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕು, ಅಟ್ ದ ಸೇಮ್ ಟೈಮ್ ಅವರ ಫ್ಯಾಮಿಲಿ ಎಲ್ಲರನ್ನೂ ಮೇ ಬಿ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವ್ರಿಗೆ ಇವಾಗ, ಅಥವಾ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಅಥವಾ ಒಳ್ಳೆ ಬೆಸ್ಟ್ ಪ್ರಾಜೆಕ್ಟ್ ಸಿಕ್ಕಿದೆ, ಆ ಪ್ರಾಜೆಕ್ಟ್ನ ಅವ್ರಿಗೆ ಗಿವ್ ಅಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅಟ್ ದಿಸ್ ಮೂಮೆಂಟ್ ಇವಾಗ ಏನೇ ಡಿಸ್ಟ್ರಾಕ್ಷನ್ ಬಂದ್ರು ಆ ಡಿಸ್ಟ್ರಾಕ್ಷನ್ಗೆ ಅವ್ರು ಫೋಕಸ್ ಕೊಡ್ತಾ ಇಲ್ಲ. ಏನೋ ಒಂದು ಆಪರ್ಚುನಿಟಿ ಬಂದಿದೆ, ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳೋಣ. ಏನೋ ಬಂದಿರೋದು, ಲಕ್ಷ್ಮಿ ನಮ್ಮ ಮನೆಗೆ ಬಂದಿರೋದು, ಅದನ್ನ ಹೊರಡಿಸ್ಬಾರ್ದು, ಅವ್ರನ್ನ ಒಳಗ್ ಕರ್ಕೊಬೇಕು. ಸೊ ಈ ತರ ಒಂದು ಥಾಟ್ ಅವರ ಮೈಂಡ್ ಅಲ್ಲಿ ಬಂದಿರೋದನ್ನ ನೋಡ್ತಾ ಇದೀನಿ. ಲೆಟ್ಸ್ ಸಿ ಅವರ ಎಮೋಷನಲ್ ಸಿಚುವೇಶನ್ ಬಗ್ಗೆ ನೋಡೋಣ. ಎಮೋಷನಲ್ ಸ್ಟೇಟ್ ಹೆಂಗಿದೆ, ಎಸ್ಪೆಷಲಿ ನಿಮ್ ಬಗ್ಗೆ ಅಂತ ಬಂದಾಗ, ನಿಮ್ಮನ್ನ ನೆನೆಸ್ಕೊಂಡಾಗ ಅಥವಾ ನಿಮ್ಮ ಥಾಟ್ಸ್ ಅವರ ಮೈಂಡಿಗೆ ಬಂದಾಗ, ಏನ್ ಥಾಟ್, ಹೆಂಗೆ ಅವ್ರು ಯಾವ ತರ ಯೋಚನೆ ಮಾಡ್ತಾರೆ, ಇದೆಲ್ಲದನ್ನು ನೋಡೋಣ. ಲೆಟ್ಸ್ ಸಿ. ಇವಾಗ ನೆನೆಸ್ಕೊಳ್ಳಿ ಅವ್ರನ್ನ 3 ಸರ್ತಿ, ಇವಾಗ ತುಂಬಾ ಮ್ಯಾಟರ್ ಆಗತ್ತೆ. ನೀವು ಅವ್ರ ಮೈಂಡ್ ಸೆಟ್ಟಿಗೆ ಬಂದಾಗ ಏನ್ ಯೋಚನೆ ಮಾಡ್ತಾರೆ, ಎಮೋಷನಲಿ ಏನ್ ಫೀಲ್ ಆಗತ್ತೆ, ಆಟೋಮೆಟಿಕ್ ಆಗಿ ಏನ್ ಫೀಲ್ ಮಾಡ್ಕೊಂತಾರೆ. ಏಸ್ ಆಫ್ ಸ್ವರ್ಡ್ಸ್. ಓಕೆ, ಏಸ್ ಆಫ್ ಸ್ವರ್ಡ್ಸ್ ಮೇನ್ ಆಗಿ ಒಂದು ಕಮ್ಯುನಿಕೇಶನ್ ಕಾರ್ಡ್ ಇದು. ವೆರಿ ಕ್ಲಿಯರ್ ಮೈಂಡ್ ಸೆಟ್ ಇರುವಂತ ಕಾರ್ಡ್ ಇದು.
ಏಸ್ ಅಂದ್ರೆ ಅಗೇನ್ ಸಮಥಿಂಗ್ ಅಬೌಟ್ ಸ್ಟಾರ್ಟಿಂಗ್ ಸ್ಟೇಟ್ ಅಷ್ಟೇ, ಇದು ಫಸ್ಟ್ ಸ್ಟೇಟ್. 2 ಎಲ್ಲ ಬರೋದು ಇನ್ನು ಬಾಕಿ ಇದೆ, ಫಸ್ಟ್ ಸ್ಟೇಟ್ ಅಲ್ಲಿ ಇದೆ ಇದು ಅಂತ. ಸೊ ಒನ್ ಥಿಂಗ್ ಟು ನೋಟಿಸ್, ಇದು ಈ ಕಾರ್ಡಿಗೂ ಎಮೋಷನ್ಸಿಗೂ ದೇರ್ ಇಸ್ ನಥಿಂಗ್, ಲಿಂಕೇ ಇಲ್ಲ, ಕನೆಕ್ಷನ್ನೇ ಇಲ್ಲ. ಅನಾಲಿಟಿಕಲ್ ಮೈಂಡ್ಸೆಟ್ ಬಗ್ಗೆ ಇದು ಎತ್ತಿ ತೋರಿಸುತ್ತೆ. ಸೊ ಇಲ್ಲಿ ಬಂದಿರೋದು 8 of Pentacles ಅಂಡ್ ಇಲ್ಲಿ ಬಂದಿರೋದು Ace of Swords. ಎರಡಕ್ಕೂ ಎಮೋಷನ್ಸ್ಗೂ ಲಿಂಕೇ ಇಲ್ಲ. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಯಾರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಇವಾಗ ಇವ್ರು ಯಾವ ತರ ಅಂದ್ರೆ, ಮುಂಚೆ ನಾನು ಹೇಳ್ದಂಗೆ ಏನೇ ಥಾಟ್ಸ್ ಬಂದ್ರು, ಏನೇ ಡಿಸ್ಟ್ರಾಕ್ಷನ್ ಬಂದ್ರು ಅದಕ್ಕೆ ಅಟೆನ್ಷನ್ ಕೊಡ್ತಾ ಇಲ್ಲ. ಬಿಕಾಸ್ ಅವರ ಫೋಕಸ್ ಸೋಲಿ ಅಬೌಟ್ ಅವ್ರ ಕರಿಯರ್ ಮೇಲಾಗಿದೆ, ಅವರ ಫಿನಾನ್ಷಿಯಲ್ ಸಿಚುವೇಶನ್ ಆಗಿದೆ, ಅವರ ಫ್ಯೂಚರ್ ಸೆಕ್ಯೂರಿಟಿ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾನೇ ಕ್ಲಿಯರ್ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಅಂದ್ರೆ ಮೇ ಬಿ ಪರ್ಸನ್ಗೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ನಿಜ ಕ್ಲಾರಿಟಿ ಇದೆ. ಅಂಡ್ ಲೈಫಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಓಕೆ ನಿಮ್ನ ಮಾತಾಡಿಸ್ತಾ ಇಲ್ವಾ, ಅವರಿಗೆ ಪ್ರಾಪರ್ ರೀಸನ್ ಇದೆ ಯಾಕೆ ನಿಮ್ನ ಮಾತಾಡಿಸ್ತಾ ಇಲ್ಲ ಅಂತ. ಇಟ್ ಈಸ್ ನಾಟ್ ದಟ್ ಅವರು ರಿಗ್ರೆಟ್ ಮಾಡ್ತಾ ಇರೋದಾದ್ರೂ ಆಗ್ಲಿ, ಅಥವಾ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರೋದಾಗ್ಲಿ, ಆ ತರ ಒಂದು ನೋಡ್ತಾ ಇಲ್ಲ ನಾನು. ನಿಮ್ ಬಗ್ಗೆ ಯೋಚನೆ ಬಂದಾಗ ವೆರಿ ಕ್ಲಿಯರ್ ಮೈಂಡ್ ಸೆಟ್ ಅವ್ರಿಗೆ. ಓಕೆ ನಾವ್ ಯಾಕೆ ಮಾತಾಡಿಸ್ತಾ ಇಲ್ಲ, ಅದಕ್ಕೊಂದು ಪ್ರಾಪರ್ ರೀಸನ್ ಇದೆ, ಅದನ್ನ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮಿಬ್ರು ಮಧ್ಯೆ ದಾರಿ ಇಟ್ಸ್ ತುಂಬಾ ಕ್ಲಿಯರ್ ಆಗಿದೆ. ಇಟ್ ಈಸ್ ನಾಟ್ ದಟ್ ನೀವೇನೋ ಅವರಿಂದ ಮುಚ್ಚಿಡ್ತಾ ಇದ್ದೀರಾ ಅಥವಾ ಅವರೇನೋ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ, ಆ ತರ ಸಿಚುವೇಶನ್ ನಾನು ನೋಡ್ತಾ ಇಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಇವರು ಕಮ್ಯುನಿಕೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಇವ್ರು ಯಾವ ತರ ಪರ್ಸನ್ ಅಂತ ಅಂದ್ರೆ, ಫೋನಲ್ಲೇ ಇರೋದು, ಫೋನಲ್ಲೇ ಜಾಸ್ತಿ ಮೆಸೇಜ್ ಮಾಡೋದು ಅಥವಾ ಆ ತರ ಅಲ್ಲ ಇವ್ರು ಹೆಂಗೆ ಅಂತಂದ್ರೆ, ನೆನಪಾದ್ರೆ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸಕ್ ಇಷ್ಟಪಡ್ತಾರೆ, ಜಾಸ್ತಿ ಮೆಸೇಜ್ ಮಾಡಲ್ಲ, ಬಟ್ ಕಾಲ್ ಪ್ರಿಫರ್ ಮಾಡ್ತಾರೆ. ಜಾಸ್ತಿ ಫೋನಲ್ಲೇ ಇರಲ್ಲ. ಈವನ್ ದೋ ಈಗಿನ ಜನರೇಷನ್ ಜಾಸ್ತಿ ಫೋನಲ್ಲೇ ಇದ್ರೂ ಈ ಪರ್ಸನ್ ಒಂಥರ ವೆರಿ ಪ್ರಾಕ್ಟಿಕಲ್ ಮೈಂಡೆಡ್ ಪರ್ಸನ್, ವೆರಿ ಮೆಚ್ಯೂರ್ಡ್ ಮೈಂಡೆಡ್ ಪರ್ಸನ್, ವೆರಿ ಮಚ್ ಓಲ್ಡ್ ಸ್ಕೂಲ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಅವ್ರಿಗೆ ಏನ್ ಇಂಪಾರ್ಟೆಂಟ್ ಇಲ್ಲ ಚೆನ್ನಾಗಿ ಗೊತ್ತಿದೆ. ಏನೋ ಒಂದು ವರ್ಕೌಟ್ ಆಗಿಲ್ಲ ಅಂದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ದಟ್ಸ್ ಇಟ್. ಸೊ ಲೆಟ್ ಸಿ ನಿಮ್ನ ಮಿಸ್ ಮಾಡ್ಕೊಂತ ಇದಾರ ಡೀಪ್ ಡೌನ್. ಲೆಟ್ ಸಿ ಇವ್ರು ನಿಮ್ನ ನಿಜವಾಗ್ಲೂ ಮಿಸ್ ಮಾಡ್ಕೊಂತ ಇದಾರ. ದೇರ್ ಈಸ್ ಮ್ಯಾಜಿಷಿಯನ್. ಲೆಟ್ ಮಿ ಟೆಲ್ ಯು ಗೈಸ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ವೆರಿ 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 ಸ್ಮಾರ್ಟ್ ಪರ್ಸನ್, ವೆರಿ ಮಚ್ ಬಿಸ್ನೆಸ್ ಮೈಂಡೆಡ್ ಪರ್ಸನ್. ಎಲ್ಲಿ ಅಡ್ವಾಂಟೇಜ್ ಇದೆ, ಎಲ್ಲಿ ಅವರಿಗೆ ಏನಾದ್ರು ಒಳ್ಳೇದಾಗತ್ತೆ ಅಂತ ಇದೆ, ಅಲ್ಲವರು 100% ಕೊಡೋದಕ್ಕೆ ಇಷ್ಟಪಡ್ತಾರೆ. ಅಲ್ಲಿಂದ ಏನಾದ್ರೂ ಯೂಸ್ ಆಗ್ತಾ ಇಲ್ಲ ಅಥವಾ ಈ ಕನೆಕ್ಷನ್ ಅಥವಾ ಈ ಪರ್ಸನ್ ಇಂದ ನನಗೆ ನೆಗೆಟಿವ್ ಆಗಿ ಅದು ಟರ್ನ್ ಔಟ್ ಆಗ್ತಾ ಇದೆ, ಹಿಂಗೆಲ್ಲ ಗೊತ್ತಾದ್ರೆ ಅವರು ಜಾಸ್ತಿ ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಲ್ಲ, ಜಾಸ್ತಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ಪೀಪಲ್ಗೆ, ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಈ ತರ ಒಂದು ಪರ್ಸನ್ ಇವರು. ಸೊ ನೀವು ಇದನ್ನ ನೋಡ್ಬೋದು, 8 of Pentacles, Ace of Swords ಅಂಡ್ ದ Magician. ಸೊ Magician ನಂಬರ್ ಇಲ್ಲೆಲ್ಲೂ ಬರ್ದಿಲ್ಲ. ಇಟ್ಸ್ ದೇರ್ 1. ಓಕೆ, ದಿಸ್ ಇಸ್ ಆಲ್ಸೋ Ace, ದಿಸ್ ಇಸ್ ಆಲ್ಸೋ 1 ನಂಬರ್. ಲೆಟ್ ಮಿ ಟೆಲ್ ಯು, ಈ ತರ ಕಾಂಬಿನೇಷನ್ ಬಂದಾಗ ತುಂಬಾನೇ ಲೈಕ್ ನಾನು ಎಮೋಷನಲ್ ರೀಡಿಂಗಿಗೆ ಈ ತರ ಕಾರ್ಡ್ಸ್ ನ ಪ್ರಿಫರೇ ಮಾಡಲ್ಲ. ಬಿಕಾಸ್ ಇದ್ರಲ್ಲಿ ನೋಡ್ಬೋದು ಈ ಒಂದು ಪರ್ಸನ್ ಹೆಂಗೆ ಅಂತ ಅಂದ್ರೆ, ಇಲ್ಲಿ ಕಪ್ಸ್ ಇದೆ, ಇಲ್ಲಿ ವಾಂಡ್ಸ್, ವರ್ಡ್ಸ್ ಇದೆ, ಇಲ್ಲಿ ಅಲ್ಲೇ ಪಕ್ಕದಲ್ಲಿ ವಾಂಡ್ಸ್ ಇದೆ, ದಿಸ್ ಇಸ್ ಪೆಂಟಕಲ್ಸ್ ಇದೆ. ಸೊ ಈ ಒಂದು ಪರ್ಸನ್ ಮೈಂಡ್ ಸೆಟ್ ಅಂದ್ರೆ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗೇ ಇರುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಓಕೆ ಫಾರ್ ಅನ್ ಎಕ್ಸಾಂಪಲ್, ಇವಾಗ ಅವರೊಬ್ಬರನ್ನ ಇಷ್ಟಪಟ್ರು, ಅವ್ರು ಬರೀ ಫೀಲಿಂಗ್ಸ್ ಮೇಲೆ ಫೋಕಸ್ ಮಾಡಲ್ಲ, ಬರೀ ಲವ್ ಮೇಲೆ ಫೋಕಸ್ ಮಾಡಲ್ಲ. ಇನ್ಫ್ಯಾಕ್ಟ್ ಅವರು ಓಕೆ ಈ ಪರ್ಸನ್ ನಾನು ಮ್ಯಾರೇಜ್ ಆದ್ರೆ ನನಗೆ ಅದರಿಂದ ಏನ್ ಅಡ್ವಾಂಟೇಜ್ ಇದೆ, ಏನು ಅಡ್ವಾಂಟೇಜ್ ಅನ್ನೋದಕ್ಕಿಂತ ಈ ಪರ್ಸನ್ ನಾನು ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಆಗ್ತೀನ, ಈ ಕನೆಕ್ಷನ್ ನನಗೆ ನನ್ನ ಒಂದು ಫ್ಯೂಚರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಇದೆಲ್ಲದನ್ನು ತುಂಬಾ ಯೋಚನೆ ಮಾಡ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ನ
ಏನು ಲೈಕ್ ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು, ನೀವು ಏನ್ ಥಿಂಕ್ ಮಾಡ್ತೀರಾ, ಯಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ ಅಥವಾ ಏನ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ, ನಿಮ್ ಲೈಫಲ್ಲಿ ಪ್ರಯಾರಿಟೀಸ್ ಏನು, ನಿಮಗೆ ಏನ್ ಮಾಡಿದ್ರೆ ಖುಷಿ ಆಗತ್ತೆ, ಏನ್ ಮಾಡಿದ್ರೆ ಸಿಟ್ಟು ಬರುತ್ತೆ, ಇದೆಲ್ಲ ಈ ಪರ್ಸನಿಗೆ ಚೆನ್ನಾಗಿ ಗೊತ್ತಿದೆ. ಈ ಪರ್ಸನಿಗೆ ಗೊತ್ತಿದೆ ಕೂಡ ನೀವು ಅವಾಗವಾಗ ಮಿಸ್ ಮಾಡ್ಕೊಂತೀರಾ ಅಂತ. ಬಟ್ ಇಂಟೆನ್ಷನಲಿ ಅವ್ರು ನಿಮ್ನ ಅಪ್ರೋಚ್ ಮಾಡ್ತಾ ಇಲ್ಲ, ಇಂಟೆನ್ಷನಲಿ ಅವ್ರು ನಿಮಗೆ ತೋರಿಸ್ತಾ ಇದ್ದಾರೆ ಅವ್ರು ಬ್ಯುಸಿ ಆಗಿದ್ದಾರೆ ಅಂತ. ಬಿಕಾಸ್ ಒನ್ ಥಿಂಗ್ ಈಸ್, ಅವ್ರಿಗೆ ತೋರ್ಸೋದಕ್ಕೆ ಇಷ್ಟ ಇಲ್ಲ ಅವ್ರು ನಿಮ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ. ಅದನ್ನ ಹೇಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಬಿಕಾಸ್ ಅವ್ರು ಇವಾಗ ಹೆಂಗೆ ಅಂತಂದ್ರೆ ಕಂಪ್ಲೀಟ್ ಆಗಿ ಡಿಸ್ಟ್ರಾಕ್ಟ್ ಆಗ್ಬೇಕು, ಅವರು ಕಂಪ್ಲೀಟ್ ಆಗಿ ಮೂವ್ ಆನ್ ಆಗ್ಬೇಕು ಅವ್ರ ಲೈಫಲ್ಲೂ ಕೂಡ. ಅಂಡ್ ಅಟ್ ದ ಸೇಮ್ ಟೈಮ್ ಅವರು ಆ ಮಿಸ್ಸಿಂಗ್ ಸೀನ್ಸ್ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಬಿಟ್ ಆಫ್ ವೆರಿ ಸ್ಮಾರ್ಟ್ ಪರ್ಸನ್, ಬಟ್ ಎಟ್ ದ ಸೇಮ್ ಟೈಮ್ ಅವರಿಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ ಇದೆ, ದಟ್ ಇಸ್ ಫಾರ್ ಶೋರ್. ಅಟ್ ಲೀಸ್ಟ್ ಒಂದೊಂದ್ಸತಿ ಅವಾಗವಾಗ ಕಮ್ಯುನಿಕೇಶನ್, ಅವಾಗವಾಗ ಮಾತಾಡ್ಬೇಕು ನಿಮ್ ಜೊತೆ. ಮೇ ಬಿ ನಿಮ್ ಜೊತೆ ಮಾತಾಡಿದಾಗ ಅದ ತರ ಅವರಿಗೆ ಥೆರಪಿ ತರ ಫೀಲ್ ಆಗುತ್ತೆ. ಡೆಫಿನೆಟ್ಲಿ ಇಟ್ ಈಸ್ ನಾಟ್ ದಟ್ ನಿಮ್ನವ್ರು ಹೇಟ್ ಮಾಡ್ತಾ ಇದ್ದಾರೆ, ಹಂಗೆಲ್ಲ ನಾನು ನೋಡ್ತಾ ಇಲ್ಲ. ಡೆಫಿನೆಟ್ಲಿ ನಿಮ್ ಕಂಡ್ರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಅವ್ರಿಗೆ ತುಂಬಾ ಇಷ್ಟ, ನಿಮ್ ಜೊತೆ ಮಾತಾಡೋದು ಅಂದ್ರೆ ಇಷ್ಟ, ನೀವು ಮಾತಾಡೋ ರೀತಿ ಅವ್ರಿಗೆ ಇಷ್ಟ, ದಟ್ ಈಸ್ ಫಾರ್ ಶೋರ್. ಲೆಟ್ಸ್ ಸಿ ನೆಕ್ಸ್ಟ್ ನೋಡೋಣ. ಲೈಕ್ ಮೂವ್ ಆನ್ ಆಗಿದಾರ ಅವರು, ವಾಟ್ ಈಸ್ ಗೋಯಿಂಗ್ ಆನ್. ದೇರ್ ಈಸ್ 8 of Swords. ಐ ಟೋಲ್ಡ್ ಯು, ಅವರು ಹೊರಗಡೆ ಜನರಿಗೆ ಮಾತ್ರ ಏನು ತೋರಿಸ್ತಾ ಇರೋದು, ಅಥವಾ ನಿಮಗೆ ಎಲ್ಲೋ ಒಂದ್ ಕಡೆ ಶೋ ಆಫ್ ಮಾಡ್ತಾ ಇದಾರೆ. ಅವ್ರು ಮೂವ್ ಆನ್ ಆಗಿದ್ದಾರೆ, ಅವರು ನಿಮ್ನ ಮಿಸ್ ಮಾಡ್ಕೊಂತ ಇಲ್ಲ, ಅಥವಾ ಅವ್ರ ಫೋಕಸ್ ಕರಿಯರ್ ಮೇಲಿದೆ, ಕೆಲ್ಸದ ಮೇಲಿದೆ. ಹಿಂಗೆಲ್ಲ ಅವ್ರೊಂಥರ ಬೇಕಂತ ನಿಮಗೆ ಶೋ ಆಫ್ ಮಾಡ್ತಾ ಇರೋದು, ಬೇಕಂತ ನಿಮಗೆ ತೋರಿಸ್ತಾ ಇರೋದು. ಬಟ್ ಡೀಪ್ ಇನ್ಸೈಡ್ ಮೆಂಟಲಿ ಅವ್ರಿಗೆ ಇನ್ನೂ ಸ್ಟಕ್ ಆಗಿದ್ದಾರೆ ಡೆಫಿನೆಟ್ಲಿ. ಅದಕ್ಕೆ ಪ್ರಾಬಬ್ಲಿ ನಿಮ್ ಜೊತೆ ಒಂದಷ್ಟು ಕಮ್ಯುನಿಕೇಶನ್, ಸ್ವಲ್ಪ ಮಾತಾಡೋದಕ್ಕೆ ಇಷ್ಟಪಡ್ತಾರೆ, ಸ್ವಲ್ಪ ವಿಷಯಗಳಿಗೆ ಕ್ಲಾರಿಟಿ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಡೆಫಿನೆಟ್ಲಿ ಡೀಪ್ ಡೌನ್ ಆ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗೋಗ್ಬಿಟ್ಟಿದೆ. ಮೇ ಬಿ ಇವಾಗ ಯಾವ ತರ ಅಂದ್ರೆ, ಬೇರೆ ಜನರನ್ನ ಮೀಟ್ ಆಗೋಣ ಅಂತ ಅನ್ಸುತ್ತೆ ಅವಾಗ, ಬಟ್ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಬಿಕಾಸ್ ಆ ರಿಗ್ರೆಟ್ ಅನ್ನೋದೊಂದಿದೆ ಅವರಿಗೆ, ಆ ಗಿಲ್ಟ್ ಫೀಲ್ ಅನ್ನೋದೊಂದಿದೆ. ಮೇ ಬಿ ಪಾಸಿಬಿಲಿಟಿ ಇದೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಭಯ ಇದೆ, ನಾನು ಇನ್ನೊಬ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ನನಗೆ ಹರ್ಟ್ ಮಾಡ್ಬಿಟ್ರೆ. ಸೊ ಇದ್ರ ಸಿಚುವೇಶನ್ ಅಲ್ಲಿ ನನಗೆ ಏನ್ ಬರ್ತಾ ಇದೆ ಅಂದ್ರೆ, ದ ಥಿಂಗ್ ಈಸ್, ಐ ಫೀಲ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವರು ನಿಮಗೆ ತೋರಿಸ್ತಾ ಇದಾರೆ ಅಷ್ಟೇ ಅವ್ರು ಖುಷಿಯಾಗಿದ್ದಾರೆ, ಅವ್ರು ನಿಮ್ನ ಮರ್ತು ಬಿಟ್ಟಿದ್ದಾರೆ. ನೀವಂದ್ರೆ ಅವರಿಗೆ ಯಾವುದೇ ರೀತಿಯಾದ ಭಾವನೆಗಳಿಲ್ಲ, ಅವ್ರಿಗೆ ಯಾವುದೇ ರೀತಿಯಾದ ಗಿಲ್ಟ್ ಅನ್ನೋದೊಂದಿಲ್ಲ, ಅವರು ಖುಷಿಯಾಗಿದ್ದಾರೆ ಲೈಫಲ್ಲಿ ನೀವು ಇಲ್ದಾನೆ. ಈ ತರ ಎಲ್ಲ ಅವ್ರು ನಿಮಗೆ ಶೋ ಆಫ್ ಮಾಡ್ತಾ ಇರೋದು ಅಥವಾ ತೋರಿಸ್ತಾ ಇರೋದು ನೋಡ್ತಾ ಇದೀನಿ. ಬಟ್ ಇನ್ ರಿಯಾಲಿಟಿಲಿ ಡೆಫಿನೆಟ್ಲಿ ಅವ್ರು ಮಾಡಿರೋ ತಪ್ಪ ಅವ್ರಿಗೆ ಅವಾಗವಾಗ ಕಾಡುತ್ತೆ. ಅವ್ರು ನಿಮಗೆ ಹರ್ಟ್ ಮಾಡಿರೋದು ಅವ್ರಿಗೆ ಅವಾಗವಾಗ ಟೆನ್ಷನ್ ಕೊಡುತ್ತೆ ತಲೆಯಲ್ಲಿ. ಫ್ಯೂಚರ್ ಕನೆಕ್ಷನ್, ಹೊಸ ಜನರನ್ನ ಮೀಟ್ ಆಗೋಣ, ಮೂವ್ ಆನ್ ಆಗೋಣ ಅಂದಾಗೆಲ್ಲ ಅವ್ರಿಗೆ ಎಲ್ಲೋ ಒಂದ್ ಕಡೆ ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ, ನನ್ನ ನಂಬ್ಕೊಂಡು ಬಂದವ್ರಿಗೆ ನಾನು ಬೇಜಾರು ಮಾಡಿದ್ನ, ಲವ್ ಅಂತ ನಂಬಿಸಿ ನಾನು ಬೇಜಾರು ಮಾಡ್ಬಿಟ್ನಾ, ಆ ಗಿಲ್ಟ್ ಎಲ್ಲದೂ ಇದೆ ಅವ್ರಿಗೆ. ಮೂವ್ ಆನ್ ಆಗಿಲ್ಲ, ಡೆಫಿನೆಟ್ಲಿ ಮೂವ್ ಆನ್ ಆಗಿಲ್ಲ. ಡೀಪ್ ಇನ್ಸೈಡ್ ಅವರಿಗೆ ಆ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ ಇನ್ನೊಬ್ರ ಜೊತೆ ಮಾತಾಡ್ಸೋದಕ್ಕೆ, ಇನ್ನೊಬ್ರ ಜೊತೆ ಅಪ್ರೋಚ್ ಮಾಡೋದಕ್ಕೆ. ಮೇ ಬಿ ನೀವು ಅವ್ರಿಗೆ ಒಂದು ಕಂಫರ್ಟ್ ಝೋನ್ ಕೊಟ್ಟಿದ್ರಿ, ಅವ್ರು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ರು. ಬಟ್ ಇವಾಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ, ಯುನೋ ಇಟ್ಸ್ ನಾಟ್ ಈಸಿ. ಲವ್ ಅಂದ್ರೆ, ಲೈಕ್ ಒಂದು ರೈಟ್ ಪರ್ಸನ್ ನ ಹುಡ್ಕೋದಂದ್ರೆ ಇಟ್ಸ್ ನಾಟ್ ಈಸಿ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಸೊ ಡೆಫಿನೆಟ್ಲಿ ಮೂವ್ ಆನ್ ಆಗಿಲ್ಲ ಇವರು. ಲೆಟ್ಸ್ ಸಿ, ಅವ್ರು ನಿಮ್ ಬಗ್ಗೆ ಯಾವ ಭಾವನೆಗಳು, ಯಾವ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಇಟ್ಕೊಂಡೇ ಇದ್ದಾರೆ ಮನ್ಸೊಳಗೆ, ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಲೆಟ್ಸ್ ಸಿ. ಫೋರ್ ಆಫ್ ಸ್ವರ್ಡ್ಸ್ ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಏನೋ ಹೇಳ್ಬೇಕು, ಏನೋ ಮಾತಾಡ್ಬೇಕು, ಬಟ್ ಅದನ್ನ ಮುಚ್ಚಿಡ್ಕೊಂತ ಇರೋದು, ಇಂಟೆನ್ಷನಲಿ ಹೇಳ್ತಾ ಇಲ್ಲ. ಒಂದು ಬ್ರೇಕ್ ತಗೊಳ್ಳೋಣ,
ಈ ತರ ಒಂದು ಥಾಟ್. ಸೊ ದ ಥಿಂಗ್ ಈಸ್, ಇಲ್ಲಿ ಏಸ್ ಆಫ್ ಸ್ವರ್ಡ್ಸ್ ಬಂತು. ಇಲ್ಲಿ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 3 ಸ್ವರ್ಡ್ಸ್ ಇದೆ, ಇಲ್ಲಿ 1 ಸ್ವರ್ಡ್ಸ್ ಕೆಳಗಡೆ ಇದೆ. ಅಂದ್ರೆ ಏನೋ ಸಮಥಿಂಗ್, ಏನೋ ಒಂದು ಅವರಿಗೆ ಕ್ಲಾರಿಟಿ ತಗೋಬೇಕು, ಏನೋ ಒಂದು ಮಾತಾಡ್ಬೇಕು, ಅದನ್ನ ಅವರು ಓಪನ್ ಅಪ್ ಆಗ್ತಾ ಇಲ್ಲ, ಮುಚ್ಚಿಡ್ತಾ ಇದ್ದಾರೆ. ಈ ರಿಲೇಶನ್ಶಿಪ್ ಬಗ್ಗೆ ಏನೋ ಡಿಸಿಷನ್ ತಗೋಬೇಕು, ಅದನ್ನ ಮುಚ್ಚಿಡ್ತಾ ಇದ್ದಾರೆ. ದ ಥಿಂಗ್ ಈಸ್, ಅವರು ಹೇಳ್ಕೊಂತ ಇಲ್ಲ ಬಿಟ್ರೆ, ಇವಾಗ ಅವರು ಹೀಲಿಂಗ್ ಪ್ರೊಸೆಸ್ ಅಲ್ಲಿ ಇದ್ದಾರೆ. ದ ಥಿಂಗ್ ಈಸ್, ಏನೋ ಮೂವ್ ಆನ್ ಆಗಕ್ ಆಗ್ತಾ ಇಲ್ಲ, ಬಟ್ ಆ ಒಂದು ಫೇಸ್ ಅಲ್ಲಿ ಇದ್ದಾರೆ, ಟ್ರೈಂಗ್ ಟು ಮೂವ್ ಆನ್. ಐ ಡೋಂಟ್ ಥಿಂಕ್ ಈ ಪರ್ಸನ್ ಇನ್ನೂ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಂತ. ಈ ಪರ್ಸನ್ ಇನ್ನೂ ಕನ್ಕ್ಲೂಷನ್ಗೆ ಬಂದಿಲ್ಲ ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಇನ್ನೂ ನಿಮ್ ಬಗ್ಗೆ ಅವಾಗವಾಗ ಯೋಚನೆ ಬರುತ್ತೆ, ಇನ್ನೂ ಈ ರಿಲೇಶನ್ಶಿಪ್ ಅವಾಗವಾಗ ನೆನಪಾಗತ್ತೆ. ಸಮಥಿಂಗ್ ಇನ್ನೂ ಅವ್ರಿಗೆ ಸಮಥಿಂಗ್ ಏನೋ ಒಂದು ಮಾಡ್ಬೇಕಾಗಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಾಗಿತ್ತು, ಏನೋ ಒಂದು ಹೇಳ್ಕೋಬೇಕಾಗಿತ್ತು, ಅದನ್ನ ಅವ್ರು ಹೇಳ್ಕೊಂಡಿಲ್ಲ, ಅದನ್ನ ಅವ್ರು ಮುಚ್ಚಿಟ್ಟಿದ್ದಾರೆ. ಡೆಫಿನೆಟ್ಲಿ ಮೇ ಬಿ ದಟ್ ಈಸ್ ದ ರೀಸನ್ ಅವರಿಗೆ ಮೂವ್ ಆನ್ ಆಗೋದಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ರೀಸನ್ ಅವರಿಗೆ ಬೇರೆ ಒಂದು ಪರ್ಸನ್ ಅಪ್ರೋಚ್ ಮಾಡೋದಕ್ಕಾಗ್ತಾ ಇಲ್ಲ, ಪ್ರಾಪರ್ ಆಗಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕಾಗ್ತಾ ಇಲ್ಲ, ಪ್ರಾಪರ್ ಆಗಿ ಅವರ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಾ ಇಲ್ಲ. ಬಿಕಾಸ್ ಮೆಂಟಲಿ ನಿಮ್ ಬಗ್ಗೆ ಇನ್ನೂ ಸ್ಟಕ್ ಆಗೋಗ್ಬಿಟ್ಟಿದ್ದಾರೆ. ಮೆಂಟಲಿ ನಿಮ್ ಬಗ್ಗೆ, ನಿಮ್ಮ ಯೋಚನೆ, ನಿಮ್ಮ ಧ್ಯಾನನೇ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನೀವು ದಟ್ ಈಸ್ ದ ರೀಸನ್ ಅವರಿಗೆ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗೋದಕ್ಕಾಗ್ತಿಲ್ಲ. ಸ್ಟಕ್ ಕೈಂಡ್ ಆಫ್ ಫೀಲ್ ಬರ್ತಾ ಇದೆ. ಲೆಟ್ಸ್ ಸಿ ಇನ್ನು ಏನ್ ಮೆಸೇಜ್ ಬರುತ್ತೆ ನಿಮ್ಗೆ ಅಂಡ್ ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ಅಂತ. ದೇರ್ ಇಸ್ ಸಿ ಏಸ್ ಆಫ್ ಸ್ವರ್ಡ್ಸ್. ಇನ್ನೂ ಕೂಡ ನಿಮ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಇನ್ನೂ ಕೂಡ ಒಂದು ಥಾಟ್ ಇದೆ, ಲೈಕ್ ನಿಮ್ನ ಅವ್ರ ಲೈಫಲ್ಲಿ ಒಂದು ಇವಾಗ ಯೋಚನೆ ಮಾಡಿದಾಗ ಒಬ್ಬೊಬ್ರು ಇರ್ತಾರೆ, ಅಯ್ಯೋ ದಟ್ ವಾಸ್ ದ ವರ್ಸ್ಟ್ ಥಿಂಗ್ ಎವರ್ ಹ್ಯಾಪನ್ಡ್ ಅಂತ ಹೇಳ್ತಾರೆ. ಒಬ್ಬೊಬ್ರು ಏನು ವರ್ಸ್ಟ್ ಥಿಂಗ್ ಅಂತಂದ್ರೆ, ಓಕೆ ನನ್ನ ಲೈಫಲ್ಲಿ ಆ ಪರ್ಸನ್ ಬರ್ಲೇಬಾರ್ದಿತ್ತು, ನನ್ನ ಲೈಫಲ್ಲಿ ಆ ಒಂದು ಕನೆಕ್ಷನ್ ಆಗ್ಲೇಬಾರ್ದಿತ್ತು, ಈ ತರ ಎಲ್ಲ ಯೋಚನೆ ಮಾಡೋ ಒಂದಷ್ಟು ಜನಗಳು ಕೂಡ ಇದ್ದಾರೆ. ಬಟ್ ನಿಮ್ ವಿಷಯದಲ್ಲಿ ಹಂಗ್ ನೋಡ್ತಾ ಇಲ್ಲ. ಮೇ ಬಿ ನೀವು ಅವ್ರ ಲೈಫಿಗೆ ಬಂದ ಮೇಲೆ ಎಲ್ಲಾ ರೀತಿಲೂ ಸಪೋರ್ಟ್ ಮಾಡಿದೀರಾ, ನೀವು ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದೀರಾ, ಪ್ರಾಕ್ಟಿಕಲಿ ಅವರು ಮೇ ಬಿ ಅವ್ರು ನಿಮ್ನ ಮೀಟ್ ಆಗೋದಕ್ಕೂ ಮುಂಚೆ ತುಂಬಾನೇ ಒಂದು ಅಷ್ಟೊಂದು ಕಾನ್ಫಿಡೆಂಟ್ ಇಲ್ದಿರೋ ಪರ್ಸನ್ ಇದ್ರು. ಬಟ್ ನೀವು ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದನ್ನ ಬೂಸ್ಟ್ ಮಾಡಿದ್ರಿ. ಬಟ್ ಅದನ್ನ ಮರ್ತಿಲ್ಲ ಅವರು, ಡೆಫಿನೆಟ್ಲಿ ಮರ್ತಿಲ್ಲ. ಅವ್ರು ಇವಾಗ ಅವ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿಮ್ನ ಮರಿಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಮರೆಯೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಸ್ಟಿಲ್ ನಾವು ನಿಮ್ನ ಒಂದು ಲೈಕ್ ಒಂದ್ಸತಿ ಫೀಲ್ ಆಗುತ್ತೆ, ಒಂದು ರೀಸ್ಟಾರ್ಟ್ ಕೊಡೋಣ, ಒಂದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ. ಎಲ್ಲೋ ಒಂದ್ ಕಡೆ ನಿಮ್ ಲೆವೆಲಿಗೆ ಅವ್ರು ಇಲ್ಲ ಅನ್ನೋ ಒಂದು ಥಾಟ್ ಬರ್ತಾ ಇದೆ ಅವ್ರಿಗೆ. ನಿಮ್ನ ಉಳಿಸ್ಕೊಬೇಕಂದ್ರೆ ತುಂಬಾ ಸ್ಟ್ರಗಲ್ ಇದೆ, ಅದಕ್ಕೆ ಆತರ ಒಂದು ಯೋಚನೆ ಇದೆ. ಒಂದೊಂದ್ಸತಿ ಅನ್ಸುತ್ತೆ ಲೈಕ್ ಲೈಫಲ್ಲಿ ಈ ಒಂದು ರಿಲೇಶನ್ಶಿಪ್ ನ ಎಂಡ್ ಮಾಡಿದ್ದು, ಈ ಪರ್ಸನ್ ಮರ್ತಿದ್ದು ಒಂಥರ ಒಳ್ಳೇದೇ ಅಂತ. ಬಟ್ ಡೀಪ್ ಡೌನ್ ನಿಮ್ಮಿಬ್ರು ಮಧ್ಯೆ ಇದ್ದ ಒಂದು ಬ್ಯೂಟಿಫುಲ್ ಬಾಂಡಿಂಗ್, ಅದ್ರ ಬಗ್ಗೆ ಅವಾಗವಾಗ ನೆನಪಾಗ್ತಾನೆ ಇರುತ್ತೆ ಅವರಿಗೆ. ಆ ಒಂದು ಕಾನ್ಫಿಡೆನ್ಸ್ ಇಲ್ಲ ಅವರಿಗೆ, ಲೈಕ್ ಮೂವ್ ಆನ್ ಆಗೋದಕ್ಕೆ, ನಿಮ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ, ಬಟ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಮರೆಯೋದಕ್ಕೆ. ಲೈಕ್ ಐ ಫೀಲ್ ನಿಮ್ನ ಇವಾಗ ಅವಾಗವಾಗ ನಿಮ್ನ ನೆನೆಸ್ಕೊಂತಾರೆ, ಅವಾಗವಾಗ ಗಿಲ್ಟ್ ಆಗುತ್ತೆ ಅವರಿಗೆ, ರಿಗ್ರೆಟ್ ಫೀಲ್ ಆಗುತ್ತೆ. ಲೆಟ್ಸ್ ಸಿ. ದೆರ್ ಈಸ್ ಪೇಜ್ ಆಫ್ ಕಪ್ಸ್. ನಾನು ಹೇಳ್ದೆ ಈ ಪರ್ಸನ್ ಇವಾಗ್ಲೂ ಕೂಡ ನಿಮ್ನ ಒಂದು ಆಪರ್ಚುನಿಟಿ ತರ ನೋಡ್ತಾ ಇದ್ದಾರೆ, ಅಂದ್ರೆ ಒಂದು ಬೆಟರ್ ಕನೆಕ್ಷನ್ ತರಾನೇ ನೋಡ್ತಾ ಇದ್ದಾರೆ. ಅವರಿಗೆ ಗಿಲ್ಟ್ ಇದೆ, ಅವ್ರು ಇನ್ನೂ ಮೂವ್ ಆನ್ ಆಗಿಲ್ಲ, ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಮೂವ್ ಆನ್ ಆಗೋದಕ್ಕೆ. ನಾನು ಏನ್ ನೋಡ್ತಾ ಇದ್ದೀನಿ, ಒಂದಷ್ಟು ಕ್ಲಾಸಸ್ಸಿಗೆ ಜಾಯ್ನ್ ಆಗಿದ್ದಾರೆ ಕೂಡ ನಿಮ್ನ ಮರಿಬೇಕು ಅಂತ. ಮೆಡಿಟೇಷನ್ ಕ್ಲಾಸಸ್ ಆಗಿರ್ಬೋದು, ಪಿಲ್ಸ್, ಆಂಗ್ಸೈಟಿ ಪಿಲ್ಸ್, ಏನೋ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗ್ತಾ ಇಲ್ಲ. ವೆರಿ ಸೂನ್, ವಿತ್ ಇನ್ ನೆಕ್ಸ್ಟ್ 1 to 2 months ಈ ಪರ್ಸನ್ ನಿಮ್ನ ಅಪ್ರೋಚ್ ಮಾಡೇ ಮಾಡ್ತಾರೆ. ಈ ಪರ್ಸನ್ ಸಾರಿ ಕೇಳ್ತಾರೆ. ಈ ಪರ್ಸನ್ ನಿಮ್ನ ಅಪ್ರೋಚ್ ಮಾಡಿಬಿಟ್ಟು ಮತ್ತೆ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋದಕ್ಕೆ, ಮತ್ತೆ ಒಂದು ಬೆಟರ್ ಕನೆಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟೇ ಇಡ್ತಾರೆ. ನಾನು ಅವಾಗಲೇ ಹೇಳಿದೆ, ನಿಮ್ನ ಒಂದು ಆಪರ್ಚುನಿಟಿ ತರಾನೇ ನೋಡ್ತಾ ಇದ್ದಾರೆ, ಅಂದ್ರೆ ಒಂದು ಬೆಸ್ಟ್ ಥಿಂಗ್, ಲಾಂಗ್ ಟರ್ಮ್. ದಿಸ್ ಇಸ್ ಪೆಂಟಕಲ್ಸ್ ಕಾರ್ಡ್. ಪೆಂಟಕಲ್ಸ್ ಅಂದ್ರೆ ಲಾಂಗ್ ಟರ್ಮ್ ಬಗ್ಗೆ ಹೇಳುತ್ತೆ. ಸೊ ಒಂದು ಲಾಂಗ್ ಟರ್ಮ್ ವರೆಗೂ ನಿಮ್ನ ನೋಡ್ತಾರೆ. ಓಕೆ,
ದಟ್ ಈಸ್ ಫಾರ್ ಶೋರ್. ಟ್ರೈ ಮಾಡ್ತಾ ಇದ್ದಾರೆ, ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ, ಲೈಫ್ ಮೆಂಟಲಿ ಸ್ಟಕ್ ಆಗೋಗ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೇ ಬಿ ಅವರು ಕೆಲಸನ, ನೀವು ಬಂದಿರೋ ಒಂದು ಹೊಸ ಪ್ರಾಜೆಕ್ಟ್ನ ಒಂದು ಡಿಸ್ಟ್ರಾಕ್ಷನ್ ಥರ ತಗೊತಾ ಇದ್ದಾರೆ. ಓಕೆ, ನಾನು ನನ್ನ ಬ್ಯುಸಿ ಮಾಡ್ಕೊಳ್ಳೋಣ, ನಾನು ಕೆಲಸ ಮಾಡೋಣ, ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ, ನನ್ನ ಸ್ಕಿಲ್ಸ್ ಇಂಪ್ರೂವ್ ಮಾಡೋಣ, ಸೊ ದಟ್ ನಾನು ಅವ್ರನ್ನ ಮರಿಬೋದು, ಸೊ ದಟ್ ನಾನು ಬ್ಯುಸಿ ಆಗಿರ್ಬೋದು, ನಾನು ಆಟೋಮೆಟಿಕ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವ್ರು ನಿಮ್ಮ ಜೊತೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಥಾಟ್ ಡೆಫಿನೆಟ್ಲಿ ಅವರಿಗಿದೆ. ಆ್ಯಂಡ್ ಐ ಫೀಲ್ ನೀವೇ ಬೇಕು ಅಂತ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಾ ಇರೋದು ಪಾಸಿಬಿಲಿಟಿ ಇದೆ. ಸಮ್ ರಿಚುವಲ್ಸ್ ಮಾಡ್ತಾ ಇದ್ದಾರೆ, ನೀವೇ ಬೇಕು ಅಂತ ಪಾಸಿಬಿಲಿಟಿ ಇದೆ. ಒಂದಷ್ಟು ಸ್ಪೆಲ್ಸ್ ಕೂಡ ಮಾಡ್ತಾ ಇದ್ದಾರೆ, ನೀವು ಬೇಕು ಅಂತ ಮಂತ್ರ ಹೇಳೋದು ಅದೆಲ್ಲ. ಸೊ ಡೆಫಿನೆಟ್ಲಿ ದಟ್ ಈಸ್ ಫಾರ್ ಶೋರ್. ಎಸ್, ವೆರಿ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ನಿಮಗೆ. ಆ್ಯಂಡ್ ಯೂಶಲಿ ನನ್ನ ರೀಡಿಂಗ್ಸಲ್ಲಿ ಇಷ್ಟೊಂದು ಪಾಸಿಟಿವ್ ಆಗಿ ಬರಲ್ಲ, 1-2 ಸತಿ ಬಂದಿರ್ಬೋದೇನೋ ಅಷ್ಟೇ ಇಲ್ಲಿವರೆಗೂ. ಬಿಕಾಸ್ ನಾನು ಇಲ್ಲಿವರೆಗೂ ಇಷ್ಟೊಂದು ಒಂದು ಪ್ರೊಟೆಕ್ಟಿವ್ ರೀಡಿಂಗ್ ಕೈಂಡ್ ಆಫ್ ನಾನು ಮಾಡಿರಲಿಲ್ಲ. ಬಟ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್, ಲೆಟ್ ಮಿ ಟೆಲ್ ಯು. ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಮೆಸೇಜಸ್ ಇಂದ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ನಂತರನೇ ಪ್ರೊಫೆಷನಲ್ ಆಗಿ ಮಾತಾಡ್ಬೇಕಾ ಟ್ಯಾರೋ ಕಾರ್ಡ್ಸ್ ಬಗ್ಗೆ, ದೆನ್ ಕಾಂಟ್ಯಾಕ್ಟ್ ಮೀ. ಓಕೆ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.